ನಗರದ ಎಐಟಿ ಕಾಲೇಜು ಮುಂಭಾಗದಲ್ಲಿ ಜಿಲ್ಲಾ ಮಟ್ಟದ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣವಾಗುತ್ತಿದ್ದು, ಸದರಿ ಭವನದ ಕಾಂಪೌಂಡ್ ನಿರ್ಮಾಣದಲ್ಲಿ 8 ಅಡಿ ವ್ಯತ್ಯಾಸ ಕಂಡುಬಂದಿದ್ದು, ಇದರ ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈಗ ನಾವು ಪರಿಶೀಲನೆ ಮಾಡಿದಾಗ 8 ಅಡಿ ಕಮ್ಮಿ ಆಗ್ತದೆ. ನಾವು ಐಟಿ ಮೇಡಮ್ ವಿಚಾರಿಸಿ ಯಾಕೆ ಮೇಡಮ್ ಈ ರೀತಿ ಆಗ್ತಾ ಇದೆ ಅಂತ ಅವ್ರು ಏನು ಹೇಳ್ತಾರೆ, ನಿಮಗೆ 500 ಫೀಟ್ ಬರೋಕ್ಕಿಂತ ಮುಂಚೆ ಆ ರೀತಿ ಇದೆ ಸ್ಕೆಚ್. 500 ಫೀಟ್ ಸ್ಕೆಚ್ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಸರ್ಕಾರದ ಆಸ್ತಿ ITDP ಆಫೀಸಲ್ಲಿ 500 ಫೀಟ್ ಬರೋಕ್ಕಿಂತ ಮುಂಚೆ ITDP ಆಫೀಸಲ್ಲಿ ಸರ್ಕಾರದಿಂದ ಬಂದಂತ ದುಡ್ಡು ಕಟ್ಟಿಸ್ಕೊಂಡು CH ಅಲಾಟ್ಮೆಂಟ್ ಆಗಿದೆ. ಈಗ ಅಲಾಟ್ಮೆಂಟ್ ಆದ್ಮೇಲೆ ಆ ಸ್ಕೆಚ್ ಪ್ರಕಾರ 500 ಫೀಟ್ ಬಂದಿರೋ ದಯಮಾಡಿ ಸಮಾಜಕ್ಕೆ ಬಹಳ ಚಿತ್ರ ಆಗುತ್ತೆ. ಸರ್ಕಾರದ ಅಧಿಕಾರಿಗಳು ಅದನ್ನ ರಕ್ಷಣೆ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಕೋಟೆಯವರು ಮಾತನಾಡಿ, ಸದರಿ ಜಾಗ ಐಟಿಡಿಪಿ ಇಲಾಖೆಗೆ ಸೇರಿದ್ದು, ಅದರ ಸದರಿ ಭವನದ ಕಟ್ಟಡದ ನಿರ್ಮಾಣದಲ್ಲಿ ಅಳತೆ ವ್ಯತ್ಯಾಸ ಕಂಡುಬಂದಿದ್ದು, ಇಲಾಖೆಯ ಅಧಿಕಾರಿಗಳು ಸುಮ್ಮನೆ ಇರುವುದು ಮತ್ತು ನಿರ್ಲಕ್ಷ್ಯ ತೋರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸದರಿ ಕಾಮಗಾರಿ ವಿಷಯದ ಬಗ್ಗೆ ಇಲಾಖೆ ಅಧಿಕಾರಿಗಳ ಮತ್ತು KRIDL ಇಂಜಿನಿಯರ್ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಗರ ಹೃದಯ ಭಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣ ಆಗ್ತಾ ಇದೆ. ನಿರ್ಮಾಣ ಆಗ್ತಾ ಇರಬೇಕಾದ್ರೆ ಸಾಕಷ್ಟು ಇದು ಯಾಕೆಂದರೆ ಈ ನಮ್ಮ ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಸತತವಾಗಿ ಹೋರಾಟದಿಂದ ಪಡೆಯುವಂಥ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂದರೆ 2011-12ರಲ್ಲಿ ಅದು ನಮಗೆ ಸ್ಯಾಂಕ್ಷನ್ ಆಗಿತ್ತು. ಆದರೆ ದುರದೃಷ್ಟ ಏನಂದರೆ ನಮಗೆ ಕೆಲಸ ಸ್ಟಾರ್ಟ್ ಆಗಿದ್ದು 2017-18ರಲ್ಲಿ. ಆದರೆ 2017-18 ಸ್ಟಾರ್ಟ್ ಆಗಿದ್ದು ಇವತ್ತು 24 ಆದರೂ ಪೂರ್ಣ ಆಗೋದಿಲ್ಲ. ಇದೇನೆಂದರೆ ವಾಲ್ಮೀಕಿ ಸಮಾಜದ ಹೋರಾಟ ಪ್ರತಿಫಲ ಅಂತ ಹೇಳ್ಬೋದು. ಸರ್ಕಾರದ ಸವಲತ್ತುಗಳನ್ನ ಈಸಿಯಾಗಿ ನಾವು ಪಡ್ಕೊತಾ ಇಲ್ಲ, ಹೋರಾಟ ಮಾಡಿ ಪಡ್ಕೊತಾ ಇದ್ದೀವಿ. ಆ ಸರ್ಕಾರ ಎಷ್ಟು SC/ST ಫಂಡ್ ಎಷ್ಟೋ ರಿಸರ್ವೇಷನ್ ಇರುತ್ತೆ, ಆದರೆ ಆ ರಿಸರ್ವೇಷನ್ ಮಾಡೋಂಥ ಸಮುದಾಯದ ಕೆಲಸಗಳನ್ನ ನಾವು ತಳಮಟ್ಟದ ಸಮುದಾಯಕ್ಕೆ ಹೋರಾಟ ಮಾಡಿ ಪಡ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಕಟ್ಟಡ ಕಾಮಗಾರಿ ಪೂರ್ಣ ಆಗಿಲ್ಲ, ಕಾಂಪೌಂಡ್ ಕಾಮಗಾರಿ ಆಗಿರಲಿಲ್ಲ. ಹಲವಾರು ಬಾರಿ ನಾವು ಸಂಘ ಸಂಸ್ಥೆಯಿಂದ ಮನವಿ ಮಾಡಿದ್ರು, ಹೋರಾಟಗಳು ಮಾಡಿದ್ರು. ಅದರಂತೆ ಇವತ್ತು ಕಾಂಪೌಂಡ್ ಕಾಮಗಾರಿ ಮೊನ್ನೆ ಶಾಸಕರು ನೆರವೇರಿಸಿದ್ರು. ಕಾಂಪೌಂಡ್ ಕಾಮಗಾರಿ ನಡೀತಾ ಇದೆ. ದುರದೃಷ್ಟಕರ ಏನಂದರೆ ಈಗ 8 ಅಡಿ ನಾವು ಏನು ನಮಗೆ ಗುರುತು ಮಾಡಿಕೊಡ್ತೀವಿ CD ಅವರು, ಅದರಲ್ಲಿ 8 ಅಡಿ ಕಡಿಮೆ ಬರ್ತಾ ಇದೆ ಜಾಗ. ಇದು ಸಂಬಂಧಪಟ್ಟದ್ದು ITDP ಆಫೀಸರು ಭಾಗ್ಯರಥಿ ಮೇಡಮ್ ಅವರನ್ನು ವಿಚಾರಿಸಿದ್ರು. ಅವ್ರು ಏನು ಹೇಳ್ತಾರೆ, ಅದು ಇರೋದೇ ಅಷ್ಟು, ನಾವು ಅಷ್ಟೇ ಮಾಡಬೇಕು. CDಯಿಂದ 500 ಫೀಟ್ ಬಂದಿತ್ತು ಅಂತೇಳಿ, ನಿಮಗೆ 500 ಫೀಟ್ ಬಂದಿತ್ತು, ಪಕ್ಕದಲ್ಲಿ ರೋಡ್ ಇತ್ತು ಅಂತ ಹೇಳ್ತಾರೆ. ಆಯಿತು, ನೀವು CDಯಿಂದ 500 ಫೀಟ್ ಬರೋಕ್ಕಿಂತ ಮುಂಚೆನೇ ಸೈಟ್ ರಿಜಿಸ್ಟರ್ ಮಾಡಿಸ್ಕೊಂಡು ಸ್ಕೆಚ್ ಮಾಡ್ಕೊಂಡು ಸರ್ಕಾರದಿಂದ ಹಣ ಕೊಟ್ಟಿದ್ರ. ನಮ್ಮ ಉದ್ದೇಶ ಇಷ್ಟೇ, ನೀವು ಸರ್ಕಾರದಿಂದ ಏನು ಹಣ ಕೊಟ್ಟಿದ್ದೀರಾ ಸೈಟಿಗೆ, ಆ ಸೈಟನ್ನು CDಯಿಂದ ಅಳತೆ ಮಾಡಿ ನಿಮ್ಮ ಸೈಟ್ ಅದು ITDP ಆಫೀಸಲ್ಲಿ ಇರೋದು, ಯಾರೇ ಸಾರ್ವಜನಿಕ ಸ್ವತ್ತಲ್ಲ, ಅದು ಸರ್ಕಾರದ ಆಸ್ತಿ. ಸಮಾಜಕ್ಕೋಸ್ಕರ ವಾಲ್ಮೀಕಿ ಭವನ ಅವ್ರದ್ದು ಸಮಾಜಕ್ಕೋಸ್ಕರ ಮಾಡಿರೋವಂಥದ್ದು ಆಸ್ತಿ ಅದು. ಅದನ್ನು ನೀವು ಸರ್ಕಾರಿ ಅಧಿಕಾರಿಗಳು ನೀವು ಉಳಿಸ್ಕೋಬೇಕು. ನೀವು ಒಂದು ಗಿರಿಜನ ಸಮನ್ವಯ ಅಭಿವೃದ್ಧಿ ಅಧಿಕಾರಿ ಇರೋದು, ತಳಮಟ್ಟದ ಸಮುದಾಯ, ಬುಡಕಟ್ಟು ಸಮುದಾಯನ ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ಇರೋದು ಅಧಿಕಾರಿಗಳು. ನೀವೇ ಯಾವ ರೀತಿ ಹೇಳ್ತೀರಾ ಇದನ್ನ ಆಗಲ್ಲ, ಇದನ್ನ ಈ ರೀತಿ ಮಾಡೋಕ್ಕಾಗಲ್ಲ ಅಂತ ಯಾವ ರೀತಿ ಹೇಳ್ತೀರಾ? ನಿಮ್ಮ ಇಲಾಖೆಯಿಂದ ದುಡ್ಡು ಹೋಗಿರೋದು, ಯಾವ ರೀತಿ ನೀವು ಇದನ್ನ ಆಗಲ್ಲ ಅಂತ ನೀವು ಎಷ್ಟು ಮಟ್ಟಿಗೆ ಸಮಂಜಸ ಕೊಡ್ತಾ ಇದ್ದೀರಾ ಇದಕ್ಕೆ? ಇದು ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ಜಾಗಕ್ಕೆ ಎಷ್ಟು ದುಡ್ಡು ಕಟ್ಟಿದ್ದೀರೋ ಆ ಜಾಗನ ನೀವು ಪರಿಶೀಲನೆ ಮಾಡಿ ಜಾಗ ತಗೊಳ್ಬೇಕು. ಒಂದು ಆ ಕಟ್ಟಡ ಮೂಲ ನಕ್ಷೆಯಲ್ಲಿ ವಾಲ್ಮೀಕಿ ಮಹಾಗುರುಗಳನ್ನ ಒಂದು ಸ್ಮರಣಾರ್ಥವಾಗಿ ಒಂದು ಪ್ರಾಣ ಪ್ರತಿಮೆ ಮಾಡಬೇಕು ಅಂತೇಳಿ ಅದರಲ್ಲಿ ಮೂಲ ನಕ್ಷೆ ಮೇಲೆ ನಾವು ಸಂಘ ಹಲವಾರು ಬಾರಿ ಆಗ್ರಹಿಸ್ತೀವಿ. ಆದರೆ ಇವತ್ತು ಅಷ್ಟು ದೊಡ್ಡ ಭವನ ಕಟ್ಟು ಆ ಗುರುಗಳಿಗೆ ಒಂದು ಗೌರವ ಸಲ್ಲಿಸುವಂಥ ಒಂದು ಪ್ರತಿಜ್ಞೆ ಮಾಡಿಲ್ಲ. ನೀವು ಎಷ್ಟು ಬಾರಿ ನಾವು ಮನವಿ ಮಾಡೋದು ಇದು? ದಯಮಾಡಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ನೀವು ದಯಮಾಡಿ ಇದನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಇದೇನಾದರೂ ನೀವು ಮಾಡಲಿಲ್ಲ ಅಂದ ಪಕ್ಷಕ್ಕೆ ಜಿಲ್ಲೆಯಲ್ಲಿರೋ ದಲಿತ ಪರ ಸಂಘಟನೆಗಳು, ಸಮಾನ ಮನಸ್ಕರರು ಮತ್ತು ರಾಜ್ಯ ಮಟ್ಟದ ನಮ್ಮ ವಾಲ್ಮೀಕಿ ಸಮಾಜದ ನಾಯಕರು, ಸಂಘ ಸಂಸ್ಥೆಯವ್ರನ್ನೆಲ್ಲ ನಾವು ವಿಚಾರ ಮಾಡಿ ಅವ್ರ ಹತ್ರನೆಲ್ಲ ಇದು ಮಾಡಿ ನಾವು ಮುಂದಿನ ಹೋರಾಟ ರೂಪಿಗೊಳ್ಬೇಕಾಗುತ್ತೆ. ನಮಗೆ ನ್ಯಾಯ ಬೇಕು. ಅದೇ ಸರ್ಕಾರಿ ಅಧಿಕಾರಿಗಳು ನೀವೇ ಸರ್ಕಾರಿ ಆಸ್ತಿ ಉಳಿಸ್ಲಿಲ್ಲ ಅಂದಮೇಲೆ ಮತ್ತು ಸಾರ್ವಜನಿಕರು ಏನು ಮಾಡೋಕ್ಕಾಗತ್ತೆ? ದಯಮಾಡಿ ಇದು ITDP ಅವರು ಇದನ್ನು
ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಡಳಿತ ಘೋಷಣೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡುತ್ತೆ ಅನ್ನೋದು ನಮಗೆ ಸಂಪೂರ್ಣವಾದ ಸಮರ್ಪವಾದ ನಂಬಿಕೆ ಇದೆ. ದಯಮಾಡಿ ಮಾಡಬೇಕಾಗಿದೆ. ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ತಾಲೂಕು ಅಧ್ಯಕ್ಷರಾದ ಪ್ರದೀಪ್ ಮಾತನಾಡಿ, ಚಿಕ್ಕಮಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಳತೆ ಮಾಡಿಸಿ ನಿವೇಶನದ ಅಳತೆಯಂತೆ ಕಾಂಪೌಂಡ್ ಮತ್ತು ಉಳಿಕೆ ಕಾಮಗಾರಿಯನ್ನು ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಿ ವಾಲ್ಮೀಕಿ ಭವನವನ್ನು ಸಮಾಜದ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು. ನಮಸ್ಕಾರ, ಹೆಸರು ಪ್ರದೀಪ್ ಅಂತ, ತಾಲೂಕು ಅಧ್ಯಕ್ಷ. ಇವತ್ತು CDA ಸ್ಕೆಚ್ ಕೊಟ್ಟಿದೆ. ಸ್ಕೆಚ್ ಪ್ರಕಾರವಾಗಿ ಅವ್ರದ್ದೇನು ನಮ್ಮ ಗೌರ್ಮೆಂಟಿಂದ ಏನು ಹಣ ಕೊಟ್ಟಿದ್ದಾರೆ CSITಗೆ ಅಷ್ಟನ್ನು ಅವರು ಜಾಗನ ನಮಗೆ ಮಾಡಿಕೊಡ್ಬೇಕು. ಗುರ್ತು ಮಾಡಿಕೊಟ್ಟ ಮೇಲೆ ಅದಕ್ಕೆ ಕಾಂಪೌಂಡ್ ಹಾಕಬೇಕು. ಇವ್ರು ಇಷ್ಟ ಬಂದಂಗೆ ಇವರು ಅಳತೆ ಮಾಡ್ಕೊಂಡು ಇವರೇ ಮಾಡೋದಾದರೆ ಗೌರ್ಮೆಂಟ್ ಅನ್ನೋದು ಏನಕ್ಕೆ ಬೇಕು? ನಮ್ಮ CSITಗೆ ಗೌರ್ಮೆಂಟ್ ಎಷ್ಟು ಹಣ ಕೊಟ್ಟಿದೆ ಆ ಸ್ಕೆಚ್ ಪ್ರಕಾರನೇ ಮಾಡಲಿ. ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ಆದರೆ ಸರ್ಕಾರಿ ದುಡ್ಡು ಕೊಟ್ಟಿದ್ದಾರೆ, ಸರ್ಕಾರಿ ದುಡ್ಡು ಕೊಟ್ಟಿದೆ ಜಾಗಕ್ಕೆ, ಎಲ್ಲದೂ ಇದೆ. ಅದೇ ರೀತಿ ಅದೇ ಸ್ಕೆಚ್ ಪ್ರಕಾರ ಮಾಡಲಿ ಅನ್ನೋದು ನಮ್ಮ ಸಂಘದ ಮನವಿ. ನಾವು ಅವ್ರ ಹತ್ರ ಕೇಳಿದಾಗ, ಸಮನ್ವಯಾಧಿಕಾರಿ ಹತ್ರ ಕೇಳಿದಾಗ ಅವರು ಜಾಗಕ್ಕೆ ಉತ್ತರ ಕೊಡ್ತಾರೆ. ಆ ಥರ ಆಗಬಾರ್ದು. ಗೌರ್ಮೆಂಟಿನ ಜಾಗ, ಗೌರ್ಮೆಂಟಿಗೆ ಮೋಸ ಆಗಬಾರ್ದು, ನಮ್ಮ ಸಮಾಜಕ್ಕೂ ಮೋಸ ಆಗಬಾರ್ದು. ಅದೇನು ಸ್ಕೆಚ್ ಇದೆ ಆ ಸ್ಕೆಚ್ಚಲ್ಲಿ ಪ್ರಕಾರವಾಗಿ ಕಾಂಪೌಂಡ್ ಹಾಕಲಿ ಅನ್ನೋದು ನಮ್ಮ ಮನವಿ. ನಮಸ್ಕಾರ, ಮಧುಕುಮಾರ್ ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈ ವಾಲ್ಮೀಕಿ ಭವನ ಅಂತ ಬಂದಾಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ 2011ರಿಂದನೂ ನಾವು ಸತತವಾಗಿ ನಮ್ಮ ಹಿರಿಯರು ಹಾಗೂ ನಮ್ಮ ಕುಲ ಬಾಂಧವರೆಲ್ಲ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಇದುವರೆಗೂ ಸಹ ನೋಡಿ, ಕೆಳ ಸಮುದಾಯನ ನಾವು ತುಳಿತಕ್ಕೊಳಕಾದ ಅಂತ ಹೇಳ್ತಾರೆ ನಾವು ಉದ್ದೇಶಕ್ಕೋಸ್ಕರನೇ ಈ ವಾಲ್ಮೀಕಿ ಭವನ ಸಹ ನಿಧಾನಗತಿಲೇ ಕುಂತಾ ಬಂದಿದೆ. 17-18 ಪ್ರಾರಂಭವಾಯಿತು. ನಮಗೆ ಇದುವರೆಗೂ ಸಹ ಸಮುದಾಯದ ಉಪಯೋಗಕ್ಕಾಗಿ ಹಾಗೂ ಸಾರ್ವಜನಿಕರ ಉಪಯೋಗಕ್ಕಾಗಿ ಇವರು ಓಪನ್ ಮಾಡೋಕ್ಕೆ ಇದು ಮಾಡಲೇ ಇಲ್ಲ. ಆದ್ದರಿಂದ ನಾವು ಏನಪ್ಪ ಹೇಳೋದಂದ್ರೆ, ಕಾಂಪೌಂಡನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಈ ಕಾಂಪೌಂಡ್ ಸ್ಯಾಂಕ್ಷನ್ ಆಗಿದೆ. ಈ ಕಾಂಪೌಂಡನ್ನು ನಾವು ಈ CD ಅವರು ಏನು ಮಾಡಿಕೊಟ್ಟಿದ್ರು ಅದಕ್ಕೆ ಆ ಜಾಗಕ್ಕೆ ಅಲ್ಲಿಗೆ ಮಾತ್ರ ನಾವು ಕಾಂಪೌಂಡ್ ಹಾಕ್ತಿದ್ದ ನಾವು ಹೇಳ್ತಾ ಇದೀವಿ. ಆದರೆ ಅವರು ಅದಕ್ಕಿಂತ ಕಡಿಮೆ ಜಾಗಕ್ಕೆ ಕಾಂಪೌಂಡನ್ನು ಹಾಕ್ತಿದ್ದಾರೆ. ದಯಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಈ ಒಂದು ವಾಲ್ಮೀಕಿ ಭವನದ ಜಾಗವನ್ನು ಪರಿಶೀಲನೆ ಮಾಡಿಬಿಟ್ಟು ನಮಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಮತ್ತು ಎಷ್ಟು CSIT ಜಾಗ ಇದೆ ಅಷ್ಟಕ್ಕೆ ಮಾತ್ರ ಕಾಂಪೌಂಡ್ ಹಾಕಿ ನಮಗೆ ಆದಷ್ಟು ಬೇಗ ವಾಲ್ಮೀಕಿ ಭವನವನ್ನು ನಮ್ಮ ಸಮಾಜದ ಉಪಯೋಗಕ್ಕಾಗಿ ಹಾಗೂ ಸಾರ್ವಜನಿಕರ ಉಪಯೋಗಕ್ಕಾಗಿ ಅದನ್ನು ಓಪನ್ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಮನವಿ ಕೊಡುವ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಧುಕುಮಾರ್, ಗೌರವ ಅಧ್ಯಕ್ಷರಾದ ವಿಜಯ್ ಕುಮಾರ್ ಉಪಸ್ಥಿತರಿದ್ದರು.